ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. T20 ಕ್ರಿಕೆಟ್ ವಿಶ್ವ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ಸೂಪರ್ 8ನ ಕೊನೆಯ ಹಂತದಲ್ಲಿದ್ದೇವೆ. ಕೊನೆಯ ಹಂತದಲ್ಲಿ ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಹೈ ವೋಲ್ಟೇಜ್ ಕದನ ಇದೆ. ಅದರ ಜೊತೆಗೆ ಇವತ್ತು ಕೂಡ ಭಾರಿ ಸಖತ್ ಪಂದ್ಯ ಕೂಡ ಇದೆ. ಸೊ ಹಂಗಾಗಿ ಪ್ರಮುಖವಾಗಿ ಭಾರತ ವೆಸ್ಟ್ ಇಂಡೀಸ್ ಅಂತ ಬಂದಾಗ ಒಂಥರ ಅದು ಎಲಿಮಿನೇಟರ್ ಪಂದ್ಯ ಥರ ಇರುತ್ತೆ. ಅಲ್ಲಿ ಗೆದ್ರೆ ಮಾತ್ರ ನಿಮಗೆ ಸೆಮಿಫೈನಲ್ಗೆ ಅವಕಾಶ ಇರುತ್ತೆ. ಸೊ ಹಂಗಾಗಿ ವೆಸ್ಟ್ ಇಂಡೀಸ್ ತಂಡದ ಜೊತೆ ಭಾರತದ ಪ್ಲೇಯಿಂಗ್ 11 ಯಾವ ರೀತಿ ಆಗಿರುತ್ತೆ, ಅಲ್ಲಿ ಏನಾದರೂ ಬದಲಾವಣೆ ಬೇಕಾ ಅಥವಾ ಯಾವ ರೀತಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ಇರಬೇಕಾಗತ್ತೆ. ಕಳೆದ ಪಂದ್ಯದಲ್ಲಿ ಗೆದ್ದರೂ ಕೂಡ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಭಾರತ ಗೆದ್ದಿಲ್ಲ. ಸೊ ಹಂಗಾಗಿ ಅದು ಒಂದು ಕೂಡ ಚಾಲೆಂಜ್ ಇದೆ. ಆಮೇಲೆ ವೆಸ್ಟ್ ಇಂಡೀಸ್ ಕೂಡ ಪ್ಲಾನ್ ಹಾಕೊಂಡೇ ಬಂದಿರ್ತಾರೆ. ಸೊ ಹಂಗಾಗಿ ಮುಂದಿನ ಹಂತದಲ್ಲಿ ಭಾರತ ಏನು ಮಾಡಬೇಕು, ಭಾರತದ ಸ್ಟ್ರೆಂತ್, ವೀಕ್ನೆಸ್ ಮತ್ತು ಪಿಚ್ ರಿಪೋರ್ಟ್ ಏನು ಹೇಳ್ತೀವಿ ಇಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪ್ರೇಮ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಹಾಗೇನೆ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ. ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಪ್ರೇಮ್ ಸರ್, ಈಗ ಸಹಜವಾಗಿ ಕುತೂಹಲ ಇರುವಂಥದ್ದು ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಗೆಲ್ಲತ್ತಾ ಇಲ್ಲ ಅಂತೇಳಿ. ಯಾಕೆಂದರೆ ಆ ರೀತಿ ಪ್ಲೇಯಿಂಗ್ 11 ಇದೆ ಅವ್ರ ಕಡೆಯಿಂದ. ಸೊ ಹಂಗಾಗಿ ಭಾರತ ಗೆಲ್ಲಬೇಕು ಅಂದರೆ ಪ್ರಾಪರಾಗಿ ಪ್ಲಾನ್ ಮಾಡ್ಕೊಂಡು ಬರಲೇಬೇಕಾಗತ್ತೆ. ಸೊ ಹೇಗಿರಬೇಕು ಭಾರತದ ಪ್ಲಾನಿಂಗು? ಮೊದಲನೇದಾಗಿ ಶಿಸ್ತುಬದ್ಧ ಬೌಲಿಂಗ್ ದಾಳಿ, ಹಾಗೇನೆ ಕರಾರುವಕ್ಕಾದ ಫೀಲ್ಡಿಂಗ್ ಇರಬೇಕು. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಎಡಬಾರ್ದು, ಕ್ಯಾಚಸ್ ಅನ್ನಾಗಲಿ ಬಿಡಬಾರ್ದು. ಯಾಕಂತ ಹೇಳಿದ್ರೆ ನಿಮ್ಗೆ ಹೇಳಿ ಕೇಳಿ ಗೊತ್ತಿದೆ, ವೆಸ್ಟ್ ಇಂಡೀಸ್ ದಾಂಡಿಗರು ನಾವು 2 ವಿಕೆಟ್ ತೆಗ್ದೀವಿ ಅಂತ ಸಮಾಧಾನ ಆಗಂಗಿಲ್ಲ, 3 ವಿಕೆಟ್ ತೆಗ್ದೀವಿ ಅಂತ ಸಮಾಧಾನ ಆಗಂಗಿಲ್ಲ. ಯಾಕಂದ್ರೆ ಆ ಕೊನೆಯ ಶೆಪರ್ಡ್ ವರ್ಗು ಬೆಂಕಿ ಬ್ಯಾಟ್ಸ್ಮನ್ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಮೊನ್ನೆ ಸೌತ್ ಆಫ್ರಿಕಾ ಮೇಲೆ ಒಂದು ದೊಡ್ಡ ಉದಾಹರಣೆ ಹೇಳ್ಬೋದು. ನಮಗೆ 100 ಒಳಗೆ ಆಲ್ಔಟ್ ಆಗೋ ತಂಡವನ್ನ 177ಕ್ಕೆ ತಗೊಂಡು ಹೋದ್ರು. ಒಂದು ವೇಳೆ ಇನ್ನೊಂದೆರಡು ವಿಕೆಟ್ ಇದ್ದಿದ್ರೆ 250 ಹೊಡೆದು ಬಿಡ್ತಾ ಇದ್ರು. ಆ ರೇಂಜಿನ ಬ್ಯಾಟಿಂಗ್ ಭದ್ರ ಬಲ ಇದೆ ಅಲ್ಲಿ. ಇನ್ನೊಂದು ಕಡೆಗೆ ಒಳ್ಳೆಯ ಸ್ಪಿನ್ ಮೋಡಿ, ಎರಡರ ಜೊತೆಗೆ ಅವರು ತಂಡ ತುಂಬಾ ಓಪನಿಂಗ್ ಇಂದನೂ ಒಳ್ಳೆ ಆಟವನ್ನು ಆಡ್ಕೊಂಡ್ ಬರ್ತಾ ಇದ್ದಾರೆ. ಒಂದು ಅವರಿಗೆ ಸೋಲು ಕಂಡಿರೋದು ಅಂತ ಹೇಳಿದ್ರೆ ಸೌತ್ ಆಫ್ರಿಕಾ ನೀಟಾಗಿ ಪ್ಲಾನ್ ಮಾಡಿದ್ರು, ಎಲ್ಲೂ ಎದೆಗುಂದದೆ ಒಳ್ಳೆಯ ಬ್ಯಾಟಿಂಗ್ ಮಾಡಿ ಗೆದ್ರು. ಭಾರತ ಕೂಡ ಅದನ್ನೇ ಮಾಡಬೇಕು. ಇತಿಹಾಸ ಹೇಳುತ್ತೆ ಹೇಮೋ, ಅಲ್ಲಿ ಅವರೇ ಗೆದ್ದಿರಬಹುದು, ಹಿಂದಿನ ಬಾರಿ ಗೆದ್ದಿರಬಹುದು. ಆದ್ರೆ ಹೋಮ್ ಕಂಟ್ರಿ ನೀವು ಹೇಳಿದಾಗೇನೆ ಆಪ್ಷನ್ ಇಲ್ಲ ನಿಮ್ಗೆ. ಸೋತ್ರ ಮನೆ ಮುಂದಿನ ಹಂತಕ್ಕೆ ಹೋಗ್ಬೇಕು. ಹಾಗಾಗಿ ಇದ್ರ ಒಂಥರ ಸೆಮಿಫೈನಲ್ ಪಂದ್ಯ. ಇವಾಗ ಆಗ್ಲೇನೆ ಸೂಪರ್ 8 ಅಲ್ಲೇ ಸೆಮಿಫೈನಲ್ ಪಂದ್ಯ. ಈ ರೋಚಕತೆಗೆ ನಾವು ಆರಂಭಿಕರಾಗಿ ಬರುವಂತಹ ಬ್ರೆಂಡನ್ ಕಿಂಗ್ ಇರ್ಬೋದು, ಶಾಯ್ ಹೋಪ್ ಇರ್ಬೋದು, ಒಬ್ರು ಆಕ್ರಮಣಕಾರಿ ಆಟ ಆಡ್ತಾ ಇದ್ರೆ. ನಿಮ್ಗೆ ಶಾಯ್ ಹೋಪ್ ಒನ್ ಡೇಯ ಬೆಸ್ಟ್ ಪ್ಲೇಯರು, ಅವ್ರ ನಾಯಕರಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಸ್ಕ್ರೀನ್ ರೊಟೇಟ್ ಮಾಡಿ ತುಂಬಾ ಒಳ್ಳೆ ಇನ್ನಿಂಗ್ಸ್ ಕಟ್ತಾರೆ. ಇವ್ರು ಏನಾದ್ರೂ ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರೆ 3ನೇ ಕ್ರಮಾಂಕದಲ್ಲಿ ಆಡದೆ ಸಿಮ್ರನ್ ಹೆಟ್ಮೇರ್ ಬಗ್ಗೆ ನಿಮಗೆ ಗೊತ್ತು, ತುಂಬಾ ರ್ಯಾಶ್ ಬ್ಯಾಟ್ಸ್ಮನ್. ಹಾಗಾಗಿ ದೊಡ್ಡ ಮೊತ್ತವನ್ನು ಕಲೆ ಹಾಕ್ಬಿಡ್ತಾರೆ. ಹೌದಪ್ಪ, ಇವ್ರು 3 ವಿಕೆಟ್ ಹೋದ್ರೆ ಸಮಾಧಾನ ಇರುತ್ತೆ. ಪೋವೆಲ್ ಬರ್ತಾರೆ, ಆಮೇಲೆ ನಮ್ಗೆ ಹೋಲ್ಡರ್ ಇದ್ದಾರೆ, ಹಾಗೇನೆ ಹೇಳಿದಾಗೆ ಶೆಪರ್ಡ್ ಇದ್ದಾರೆ. ಈ 4 ಜನರ ಜೊತೆಗೆ ರುದ್ರಫೋರ್ಡ್ ಕೂಡ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಅಲ್ಲಿ ಅವರು ಮುಂಬೈಗೆ ಆಡ್ತಾರೆ ಈ ಬಾರಿ. ಮತ್ತೆ ಈ ಹಿಂದಿನ ಮ್ಯಾಚ್ ಅಲ್ಲೂ ಕೂಡ ಅಲ್ಲಿ ಅವ್ರು 50 ಬಾರಿಸಿದ್ರು. ಹಾಗಾಗಿ ಮುಂಬೈರವ್ರನ್ನ ತಗೊಂಡಿದ್ದಾರೆ. ಅಲ್ಲಿ ಅವ್ರು ಪ್ರೂವ್ ಮಾಡೋ ಅಗತ್ಯತೆ ಇದೆ. ಹಾಗಾಗಿ ಇವೆಲ್ಲವನ್ನು ಲೆಕ್ಕಾಚಾರ ಹಾಕಿದ್ರೆ ಒಂದು ಒಳ್ಳೆ ಬ್ಯಾಟಿಂಗ್ ಬಲ ಇರೋ ತಂಡ. ಇದಕ್ಕೆ ನಾವ್ ಏನ್ ಮಾಡ್ಬೇಕು, ವೆಸ್ಟ್ ಇಂಡೀಸ್ ನ ಹೇಗೆ ಸೋಲ್ಸಿದ್ರು ಸೌತ್ ಆಫ್ರಿಕಾ ಪ್ಲಾನ್ ನೋಡ್ಕೋಬೇಕಾಗತ್ತೆ. ಜೊತೆಗೆ ನಾವು ಸೌತ್ ಆಫ್ರಿಕಾದವರು ಭಾರತದರ್ನ ಬೌಲಿಂಗ್ ನ ಭಾರತದ ಬ್ಯಾಟ್ಸ್ಮನ್ ನ ಬೆನ್ನೆಲುಬು ಮುರಿದ್ರು. ಹೇಗೆ ಅಭಿಷೇಕ್ ಶರ್ಮಾಗೆ ಹೊರಗಿಟ್ಟು ಬೌಲಿಂಗ್ ಮಾಡಿದ್ರು, ಅವ್ರು 6 ಹೊಡಿತಾರೆ ಅಂತ ಗೊತ್ತಿತ್ತು. ಆಮೇಲೆ ನಮಗೆ ತಿಲಕ್ ವರ್ಮಾ ಅವರು ಯಾವ ಬೌನ್ಸ್ ಬೌಲಿಂಗ್ ಔಟ್ ಆಗ್ತಾರೋ ಆ ತರದೊಂದು ಪ್ಲಾನ್ ಮಾಡ್ಕೊಂಡ್ ಬಂದ್ರು, ಪ್ರಾಪರ್ ಆಗಿ ಇಂಡಿಯಾ ಸೋಲ್ಸ್ಬೇಕಂತ ಸೌತ್ ಆಫ್ರಿಕಾ. ಆ ನಿಟ್ಟಿನಲ್ಲಿ ನಾವು ಯಾವ ಬ್ಯಾಟ್ಸ್ಮನ್ ಅದು ವೀಕ್ನೆಸ್ ಇದೆಯಲ್ವಾ, ಆ ಕ್ಷೇತ್ರದಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಒಬ್ಬ ಉಳ್ಕೊಂಡ್ರು ಚೇಂಜಸ್ ಮಾಡ್ತಾ ಹೋಗ್ತಾರೆ, ನಮಗೆ ತಿದ್ಕೊಳ್ಳೋಕೆ ಟೈಮ್ ಇಲ್ಲ. ನನಗನ್ಸುತ್ತೆ ಬ್ಯಾಟಿಂಗ್ ಬಗ್ಗೆ ಹೇಗೋ ಆಗೋಗುತ್ತೆ, ಒಳ್ಳೆಯ ಬೌಲಿಂಗ್ ಪ್ಲಾನ್ ಜೊತೆ ಬಂದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಹೇಮು ಈ ಒಂದು ಮ್ಯಾಚ್ ನ. ಪಾಟೀಲ್, ಈಗ ಪ್ರಮುಖವಾಗಿ ಸೂಪರ್ 8 ಹಂತ ಬಂದಿದ್ರು ಕೂಡ, ಕೊನೆಯ ತನಕ ಬಂದಿದ್ರು ಕೂಡ ಈ ಬಾರಿ ಇನ್ನೂ ತಂಡಗಳು ಫೈನಲ್ ಆಗಿಲ್ಲ. ಅಂದ್ರೆ ಯಾವ ತಂಡ ಅಂತೇಳಿ ಅಂದ್ರೆ ಕೊನೆಯ ಮ್ಯಾಚ್ ತನಕ ಕಾದು ನೋಡಬೇಕಾಗಿರೋಂಥ, ಅಂದ್ರೆ ಟೂರ್ನಮೆಂಟ್ ಅಂತೂ ಸಖತ್ತಾಗಿ ಹೋಗ್ತಾ ಇದೆ. ಬಟ್ ಆದ್ರೆ ಕೊನೆಯ ಮ್ಯಾಚ್ ತನಕ ನಾವು ಭಾರತ ಹೋಗತ್ತೆ ಇಲ್ಲ ಅನ್ನುವಂಥ ಕೂತ್ಕೊಂಡು ನೋಡುವಂಥ ಪರಿಸ್ಥಿತಿಗೆ ಭಾರತ ಬಂದಿದೆ ಈಗ. ನಿಜ. ಫಸ್ಟು ನಮ್ಮನ್ನ ಸೌತ್ ಆಫ್ರಿಕಾದವ್ರು ಸೋಲಿಸಿ ಅರ್ಧಕ್ಕೆ ಬಂದಿದ್ರು, ಆಮೇಲೆ ಅವರೇ ನಮಗೆ ಜೀವ ತುಂಬಿದ್ದಾರೆ. ಓಕೆ, ಈಗ ಅದನ್ನು ಉಪಯೋಗಿಸ್ಕೊಂಡು ನೆಕ್ಸ್ಟ್ ನಾವು ವೆಸ್ಟ್ ಇಂಡೀಸ್ ಮೇಲೆ ಗೆಲ್ಲೇಬೇಕಾದಂಥ ಒಂದು ಒತ್ತಡ. ಗೆಲ್ತಾರಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಲ್ಲಿ ಈಗಿರುವಂಥ ಟೀಮ್ ಇಂಡಿಯಾನ ನೋಡಿದರೆ ವೆಸ್ಟ್ ಇಂಡೀಸ್ ಓಕೆಪ್ಪ, ಅವರು ಹೊಡಿಬಿಡಿ ಆಟಗಾರರಿದ್ದಾರೆ, ಒಂದು ಸ್ಟ್ರಾಂಗ್ ಟೀಮ್, ಒಬ್ಬ ಆಟ ಆಡಿದ್ರು ಗೆಲ್ತಾರೆ. ಬಟ್ ಭಾರತದ ವಿರುದ್ಧ ಭಾರತ ಇಷ್ಟೊಂದು ಸ್ಟ್ರಾಂಗ್ ಟೀಮ್ ಇರುವಾಗ
ಖಂಡಿತವಾಗ್ಲೂ ಕಾಂಪಿಟೇಷನ್ ಅಂತೂ ಆಗೇ ಆಗುತ್ತೆ. ಬಟ್ ಪರ್ಸಂಟೇಜ್ ಲೆಕ್ಕ ಹಾಕಿದರೆ ಖಂಡಿತವಾಗ್ಲೂ 70% ಭಾರತನೇ ಇದೆ. ಯಾಕಂದರೆ ಒಂದು ಕಡೆಗೆ ಸಾಂಘಿಕ ಹೋರಾಟ ನಮ್ಮ ಹತ್ರ ಕಾಣ್ಬೋದು, ಬಟ್ ವೆಸ್ಟ್ ಇಂಡೀಸ್ ಕಡೆಗೆ ಅದನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಮೊನ್ನೆ ಕೂಡ ಅವ್ರು ಆಡಿದ್ದು ನೋಡಿ 7 ವಿಕೆಟು 70-80 ರನ್ಗೆ ಕಳ್ಕೊಂಡ್ಬಿಟ್ಟಿದ್ರು. ಹೌದು, ಅದಾದ ನಂತರ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು, ಆಮೇಲೆ 167 ರನ್ಗೆ ತೊಗೊಂಡು ಹೋದ್ರು. ಹಾಗೆ ಒನ್ ಮ್ಯಾನ್ ಶೋ ಆಡ್ತಾರೆ ಅವ್ರು, ಬರೀ ಒಬ್ಬರೇ ಆಡೋದು ಒಂದು ಮ್ಯಾಚಲ್ಲಿ. ಓಪನಿಂಗ್ ಅಲ್ಲಿ ಚೆನ್ನಾಗಿತ್ತು ಅಂದ್ರೆ 300 ಮೇಲೆ 300 ಮೇಲೆ ಆದ್ರೆ ಆಡ್ಲಿಲ್ಲ ಅಂದ್ರೆ 100 ಒಳಗಡೆ ಇವ್ರದ್ದು ಹೆಂಗೆ ಅಂತಂದ್ರೆ ಒಂಥರ ಸುರ್ಸುರ್ ಬತ್ತಿ ಇದ್ದಂಗೆ ಹಚ್ಚಿಬಿಟ್ರೆ ಬರ್ರಂತ ಇದ್ಕೊಂಡು ಹೋಗುತ್ತೆ, ಇಲ್ಲಾಂದ್ರೆ ಟೊಸ್ ಅಂದ್ಬಿಡುತ್ತೆ. ಎರಡೇ ಇದ್ರದ್ದು ಆಪ್ಷನ್. ಬಟ್ ಭಾರತದಲ್ಲಿ ಹಂಗಿಲ್ಲ, ಒಂದು ಸ್ವಲ್ಪ ಕಮ್ ಬ್ಯಾಕ್ ಆಗಿದಾವೆ ನಮ್ಮ ಹತ್ರ ಈಗ. ನೋಡಿ ಭಾಳ ಪ್ರಾಬ್ಲಮ್ಸು, 0ಗೆ ಔಟ್ ಆದರು, ಫಾರ್ಮ್ ಇಲ್ಲ, ಅದು ಇದು ಅಂತ ಹೇಳಿ ನಮಗೆ ಅಭಿಷೇಕ್ ಶರ್ಮಾಗೆ ಚಾಟಿ ಬೀಸ್ತಾನೇ ಇದ್ರು. ಬಟ್ ಒಂದು 50 ಬಂದಿದೆ. ಇಶಾಂತ್ ಕಿಶನ್ ನೋಡಿ 1 ಡೌನ್ ಆಡಿಸಿದ್ರು ಕೂಡ ಒಂದು ಒಳ್ಳೆ ಹೋಪ್ ಕೊಟ್ಟಿದ್ದಾರೆ. ಮತ್ತೆ ಓಪನಿಂಗ್ ಸ್ಲಾಟ್ನಲ್ಲಿ ಸಂಜು ಸ್ಯಾಮ್ಸನ್ ಒಂದು ಬಲ ತಂದು ಕೊಟ್ಟರು. 25 ರನ್ ಹೊಡೆದಿರ್ಬೋದು, ಬಟ್ ಒಂದು ಬಲ ಬಂತು ಅಲ್ಲಿ. ಯಾಕಂದ್ರೆ ರಿಂಕು ಸಿಂಗ್ಗಿಂತ ಸಂಜು ಸ್ಯಾಮ್ಸನ್ ಬೆಟರ್ ಅನ್ನೋದು ಒಂದು ಲೆಕ್ಕಾಚಾರ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ವರುಣ್ ಚಕ್ರವರ್ತಿ ಎಕ್ಸ್ಪೆನ್ಸಿವ್ ಆಗ್ತಾ ಇರ್ಬೋದು, ಬಟ್ ಪ್ರಮುಖ ಪಂದ್ಯಗಳಲ್ಲಿ ಕೈ ಹಿಡಿತಾರೆ. ಬುಮ್ರಾ ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ, ಹರ್ಷದೀಪ್ ಚೆನ್ನಾಗಿ ಹಾಕ್ತಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ವಿಕೆಟ್ಸ್ಗಳು ಬೀಳ್ತಾ ಇದೆ. ಇಲ್ಲೇನು ನನಗೆ ಪ್ರಾಬ್ಲಮ್ಸ್ಗಳು ಕಾಣಿಸ್ತಾ ಇಲ್ಲ. ಎಲ್ಲಿ ನನಗೆ ಪ್ರಾಬ್ಲಮ್ ಕಾಣಿಸ್ತಾ ಇದೆ ಅಂತ ಅಂದರೆ ಇಲ್ಲಿ ಸೂರ್ಯಕುಮಾರ್ನಿಂದ ಬ್ಯಾಟಿಂದ ಆ ಒಂದು ಪರ್ಫೆಕ್ಟ್ ಶಾಟ್ಸ್ಗಳು ಬರ್ತಾ ಇಲ್ಲ. ಮತ್ತು ಆ್ಯಸ್ ಎ ಕ್ಯಾಪ್ಟನ್ ಜವಾಬ್ದಾರಿಯುತ ಆಟ ಆಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಲ್ಲಿ ಮೈನಸ್ ಆಗ್ತಾ ಇದೆ. ಮತ್ತು ತಿಲಕ್ ವರ್ಮಾ ಕಳೆದ ಪಂದ್ಯದಲ್ಲಿ ಕಂಬ್ಯಾಕ್ ಆಗಿರೋದ್ರಿಂದ ಅಲ್ಲೂ ನನಗೇನು ಪ್ರಾಬ್ಲಮ್ಸ್ ಕಾಣಿಸ್ತಾ ಇಲ್ಲ. ಬ್ಯಾಟಿಂಗ್ ವೈಭವದಲ್ಲಿ ಭಾರತ ತುಂಬ ದೊಡ್ಡದೇ ಕಾಣಿಸ್ತಾ ಇದೆ, ಬೆಟ್ಟ ಕಾಣಿಸ್ತಾ ಇದೆ. ಬಾಲಿಂಗ್ನಲ್ಲೂ ಕೂಡ ಹಾಗೇ ಇದೆ. ಇಲ್ಲಿ ವೆಸ್ಟ್ ಇಂಡೀಸ್ ನಮ್ಮನ್ನು ಏನು ಒಂದು ಪಾಯಿಂಟ್ ಔಟ್ ಮಾಡ್ಬೋದು ಅಂದರೆ ಒಬ್ಬ ನಿಲ್ಬಾರ್ದು ಅಷ್ಟೇ. ಅವ್ರಂತ್ರ ಎಂತೆಂಥ ಆಟಗಾರ ಸ್ಟ್ಯಾಂಡ್ ಆಗೋದಕ್ಕೆ ಅವಕಾಶ ಸಿಗಬಾರ್ದು. ಒಬ್ಬನಿಗೆ ನೀವು 1-2 ವಿಕೆಟ್ ಬೇಗ ತೆಗೆದುಬಿಟ್ರೆ ಅವ್ರು 15 ಓವರ್ ಮಟನೂ 50, 60, 70 ಇರ್ತಾರೆ ಅವರು. ಬಟ್ ಒಬ್ಬ ನೆತ್ತು ಏನಾದರೂ ಬೀಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅವ್ನು ಎಲ್ಲಿ ಬೀಸ್ತಿರ್ತಾನೋ ಅಲ್ಲೇ ಬಾಲ್ ಹೋಗುತ್ತೆ. ಹಂಗೆ ಅದು ಏನು ಗೊತ್ತಿಲ್ಲ ವೆಸ್ಟ್ ಇಂಡೀಸ್ ಚಮತ್ಕಾರ. ಅದನ್ನು ಮಾಡೋದಕ್ಕೆ ಕೊಡಬಾರ್ದು. ಇನ್ನು ಇವತ್ತಿನ ಪಂದ್ಯನೇ ನಮಗೆ ಫೈನಲ್ ಥರನೇ, ಅವ್ರಿಗೂ ನಮ್ಮ ಫೈನಲ್ಲೇ ನಮಗೂ ಫೈನಲ್ಲೇ. ಗೆದ್ರೆ ಮಾತ್ರ ನಾವು ಸೆಮಿಸ್ಗೆ ಎಂಟ್ರಿ. ಇವತ್ತು ನೋಡಿ 4 ತಂಡಗಳ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತೆ. ಒಂದು ನಮ್ಮ ಎ ಗ್ರೂಪ್ನಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ದು, ಇನ್ನೊಂದು ಬಿ ಗ್ರೂಪ್ನಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್. ಇದು ಒಂದು ಸೌತ್ ಆಫ್ರಿಕಾ ನಮಗೆ ಜೀವ ಕೊಟ್ಟರು, ಇಲ್ಲಿ ಇಂಗ್ಲೆಂಡ್ ಪಾಕಿಸ್ತಾನಕ್ಕೆ ಒಂದು ಒಳ್ಳೆ ಅವಕಾಶ ಇದೆ, ಕಾದು ನೋಡ್ಬೇಕಾದ್ರೆ ಇದೆ. ಬಟ್ ನಮ್ಗೆ ಮಾತ್ರ ಒಳ್ಳೆ ಅವಕಾಶ ಇದೆ. ನಮಗೆ ಕೆಲವೊಬ್ರು ಕನ್ಫ್ಯೂಷನ್ ಮೈಂಡ್ ಅಲ್ಲೇ ಇದ್ದಾರೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಯಾವ ರನ್ ರೇಟು ಬೇಕಾಗಿಲ್ಲ ರೀ ಇವತ್ತು. ನೀವು 1 ರನ್ನಿಂದ ಗೆದ್ರು ಕೂಡ ಸೆಮಿಫೈನಲ್ಗೆ ಹೋಗ್ತೀರಾ, 100 ರನ್ನಿಂದ ಗೆದ್ರು ಕೂಡ ಸೆಮಿಫೈನಲ್ ಹೋಗ್ತೀರಾ. ಬಟ್ ಒಂದು ಪಾಯಿಂಟ್ ಇಲ್ಲಿ ಬಹಳ ಆಶ್ಚರ್ಯಕರವಾದಂಥದ್ದು, ಮಳೆ ಬಂದ್ರೆ ಏನು ಅನ್ನೋದು ಒಂದು. ಪ್ರೇಮ್ ಅವರು ಈಗ ಪ್ರಮುಖವಾಗಿ ಭಾರತದ ಕಳೆದ ಪಂದ್ಯ ನೋಡಿದಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅಂದರೆ ಓಪನಿಂಗ್ ಸ್ಯಾಮ್ಸನ್ನ ಕಳಿಸೋದು, ಆಮೇಲೆ ರಿಂಕು ಸಿಂಗ್ ಜಾಗದಲ್ಲಿ ಅವ್ರನ್ನ ತರಿಸೋದು ಆಗಿರ್ಬೋದು, ವಾಷಿಂಗ್ಟನ್ ಜಾಗದಲ್ಲಿ ವಾಪಸ್ ಅಕ್ಷರ್ ಪಟೇಲ್ ಬಂದಿದ್ದು. ಬಟ್ ಈ ಒಂದು ಪ್ರಯೋಗ ಸಕ್ಸಸ್ ಆಗಿದೆ ಕಳೆದ ಪಂದ್ಯದಲ್ಲಿ. ಸೊ ಹಂಗಾಗಿ ಮತ್ತೆ ಎಲಿಮಿನೇಟರ್ ಪಂದ್ಯದಲ್ಲಿ ಸ್ಯಾಮ್ಸನ್ ಆಡಿಸ್ತೀರಾ ಅಥವಾ ಹೇಗೆ ಈಶಾನ್ ಕಿಶನ್ ಓಪನಿಂಗ್ ತರ್ತೀರಾ ಹೇಗೆ ಅಂತ? ಇಲ್ಲ, ಒಂದು ವಿನ್ನಿಂಗ್ ಸಕ್ಸಸ್ ರೇಟ್ ಸಿಕ್ಕಾಗ ಅಥವಾ ಎಲ್ಲರ ಟೀಕೆ ಗುರಿಯಾಗಿದ್ದೀವಿ ನಾವು. ಹಾಗಾಗಿ ಆ ತಂಡ ಬದಲಾವಣೆ ಮಾಡ್ತಾರೆ. ಯಾಕೆ ಬೆಂಚಲ್ಲಿ ಕೂತಿರೋ ಒಳ್ಳೆ ಆಟಗಾರನಿಗೆ ಕೊಡಲ್ಲ, 0 ಸೂತರಿಗೆ ಅವಕಾಶ ಕೊಡ್ತೀರಾ ಒಂದು. ಆಮೇಲೆ ನಿಮಗೆ ಆಫ್ ಬ್ರೇಕರ್ ಬೌಲಿಂಗ್ನ ಹಾಕ್ತಾರೆ, ಅಲ್ಲಿ 1-2 ಲೆಫ್ಟ್ ಹ್ಯಾಂಡರ್ ಆದಾಗ ಸ್ಪಿನ್ನರ್ನ ಅಟ್ಯಾಕ್ ಮಾಡ್ತಾರೆ, ಪ್ರಾಬ್ಲಮ್ ಆಗುತ್ತೆ ಅಂತ. ನಿಮ್ಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇದ್ದಾಗ ನಾವು ಇನ್ನೇನು ಹೇಳ್ತೇವೆ, ಇಡೀ ಗ್ರೌಂಡ್ ಆಕ್ಟಿವ್ ಆಗಿರುತ್ತೆ, ಫೀಲ್ಡ್ ಬದಲಾವಣೆ ಆಗಬೇಕು, ಪ್ರಾಪರ್ ಒಂದೇ ಪ್ಲಾನ್ ಮಾಡ್ಲಿಕ್ಕೆ ಆಗಲ್ಲ ಅವಾಗ. ಹಾಗಾಗಿ ಈ ಕಾಂಬಿನೇಷನ್ ನನ್ನ ಪ್ರಕಾರ ಬೆಸ್ಟ್ ಇದೆ. ಇನ್ನೊಂದು ಕಡೆಗೆ ಅನ್ಫಾರ್ಚುನೇಟ್ಲಿ ರಿಂಕು ಸಿಂಗ್ ಫ್ಯಾಮಿಲಿ ಇವಾಗ ಪಾಪ ಅವರು ದುಃಖದಲ್ಲಿದ್ದಾರೆ. ಹಾಗಾಗಿ ಮೇ ಬಿ ಅವರನ್ನ ಫ್ರೀಯಾಗಿ ಬಿಟ್ಬಿಟ್ಟು ಇದೇ ತಂಡವನ್ನು ಆಡಿಸ್ತಾರೆ, ಬದಲಾವಣೆ ಏನಿರಲ್ಲ. ನಿಮಗೆ ನೋಡಿ ಶಿವಮ್ ದುಬೆ ಅವ್ರಿಗೂ ದುಬೆಗೆ ಬ್ಯಾಟಿಂಗೇ ಸಿಕ್ಕಿಲ್ಲ, ಅಂಥದ್ದೊಂದು ಗೇರ್ ಚೇಂಜ್ ಮಾಡಿ ಆಡಿದ್ರು. ಆಮೇಲೆ 3ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಒದ್ದಾಡ್ತಿದ್ರು, ಯಾಕೆ ಅವ್ರನ್ನ ಲಾಕ್ ಸಾಯಿಸ್ತಾ ಇದ್ರ, ವಿರಾಟ್ ಕೊಹ್ಲಿ ಜವಾಬ್ದಾರಿ ಮೇಂಟೈನ್ ಮಾಡಕ್ ಆಗಲ್ಲ ಅಂದಾಗ ಅಲ್ಲಿ ಕೂಡ ಚೇಂಜ್ ಮಾಡಿದ್ರು ಅವ್ರನ್ನ ನಿಮಗೆ 6ನೇ ಕ್ರಮಾಂಕದಲ್ಲಿ ಆಡಿಸಿದಾಗ ಫ್ರೀ ಹ್ಯಾಂಡ್ ಆಗಿ ಆಡಿದ್ರು ಅವರು ಅಲ್ಲಿ. ಹಾಗಾಗಿ ನನಗನ್ಸುತ್ತೆ ಬ್ಯಾಟಿಂಗಿಗೆ ವೆಸ್ಟ್ ಇಂಡೀಸಿಗೆ ಏನು ಬೇಕೋ ಅದೇ ಪ್ಲೇಯಿಂಗ್ 11 ತಗೊಂಬಂದ್ರು ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಕಡೆಗೆ ನೋಡಿ, ನಾವು ಮೊದಲು ಹೇಳಿದೆ ಉಪನಾಯಕ ಯಾವಾಗ ಒತ್ತಡದ ಪಾರ್ಟ್ನರ್ಶಿಪ್ ಇರುತ್ತೋ ಬ್ರೇಕ್ ಮಾಡ್ತಾರೆ ಅಂತ. ಮನೇನು ಕೂಡ ಒಳ್ಳೆ ವಿಕೆಟ್ ಎತ್ಕೊಂಡ್ರು. ಜೊತೆಗೆ ಇನ್ನೊಂದು ಆ್ಯಡ್ ಆನ್ ಮಾಡ್ಕೋಬೇಕೇಮಿ ಇವರು, ಹೊಸ ಬಾಲ್ ಅಂತ ಬಂದಾಗ ನಿಮಗೆ 3-4 ಓವರಲ್ಲಿ ಮಾತ್ರ ಅದು ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಆಗ್ತಿರುತ್ತೆ, ಅದು ವೇಗಿಗಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದನ್ನ ರೋಹಿತ್ ಶರ್ಮಾ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಯಾವತ್ತು ಫಸ್ಟ್ ಬಾಲ್ನ ನಿಮಗೆ ಬೂಮ್ರಾ ಹತ್ರ ಒಂದೊಂದ್ಸರಿ 4 ಓವರ್ ಮುಗಿಸೇ ಬಿಡ್ತಾ ಇದ್ರು ಅವರು. ಆ ಲೆಕ್ಕದಲ್ಲಿ ಬೌಲಿಂಗ್ ಹಾಕ್ಸಿದಾಗ ರನ್ ಕಮ್ಮಿ ಇರುತ್ತೆ, ಹೊಡೆಯೋದು
ಕಷ್ಟ ಆಗಿರುತ್ತೆ ಅವರಿಗೆ. ಹಾಗಾಗಿ ಬೂಮ್ರಾನ ಮಿಡ್ಲಲ್ಲಿ ಇವರು ಅಟ್ಯಾಕ್ ಮಾಡದೆ ಓಪನಿಂಗ್ ಬೂಮ್ರಾ ಕೊಡಬೇಕು. ನಾವು ಸೌತ್ ಆಫ್ರಿಕಾ ಮೇಲೆ 2 ವಿಕೆಟ್ ಎಷ್ಟು ಚೆನ್ನಾಗಿ ತೆಗೆದುಕೊಟ್ರು ಅವ್ರು ಪವರ್ ಪ್ಲೇಯಲ್ಲಿ ನೀಟಾಗಿ. ಹಾಗಾಗಿ ಅದೊಂದು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಸೂರ್ಯ. ಯಾಕಂದ್ರೆ ನಿಮಗೆ ಮೀಡಿಯಂ ಪೇಸರ್ನ ತಂದಿಟ್ಟಾಗ ಓಪನರ್ಗಳು ತುಂಬಾ ಚೆನ್ನಾಗಿ ಆಡ್ತಾರೆ ಅವರಿಗೆ. ಹಾಗಾಗಿ ಬೂಮ್ರಾನ ಇವರು ನಮಗನ್ಸುತ್ತೆ ಪವರ್ ಪ್ಲೇಯಲ್ಲಿ ಆರಂಭಕ್ಕೆ ಅಟ್ಯಾಕ್ ಮಾಡ್ಬೇಕು. ನೋಡಿ ಮೊಹಮ್ಮದ್ ಶಮಿ ಮತ್ತು ಬೂಮ್ರಾ ಆರಂಭಕ್ಕಲ್ಲದೆ ನಿಮಗೆ ಸ್ಲಾಗ್ ಓವರಲ್ಲಿ ಹೊಡೆಸ್ಕೋತಾರೆ ಅವರು. ಬೆನೆಟ್ ಕೂಡ ಮೊನ್ನೆ ಈಸಿಯಾಗಿ ಹೊಡಿತಾ ಇದ್ರು. ಮೊಹಮ್ಮದ್ ಶಮಿದು ಅದೇ ಆಗ್ತಾ ಇತ್ತು. ಬಟ್ ರೋಹಿತ್ ಶರ್ಮಾ ಅದನ್ನು ತುಂಬಾ ಚೆನ್ನಾಗಿ ಅವ್ರನ್ನ ಓಪನಿಂಗ್ ಬಳಸ್ಕೋತಾ ಇದ್ರು, ಪವರ್ ಪ್ಲೇಯಲ್ಲಿ ಡ್ಯಾಮೇಜ್ ಮಾಡ್ತಾ ಇದ್ರು. ಹಾಗಾಗಿ ಇದೊಂದು ಬದಲಾವಣೆ ಮಾಡ್ಕೋಬೇಕು. ಜೊತೆಗೆ ಈ ಅಗ್ರೆಸಿವ್ ಮೋಡ್ ಏನಿತ್ತಲ್ಲ, ವಿತೌಟ್ ಫಿಯರ್ ಆಗಿ ಆಡಿದ್ರು ಮೊನ್ನೆ, ಅದನ್ನೇ ಕಂಟಿನ್ಯೂ ಮಾಡಬೇಕು. ಮೊದಲು ಬ್ಯಾಟಿಂಗ್ ಬಿದ್ದಾಗ ನಾವು ಅದೇ ಮೊತ್ತವನ್ನು ಕಲೆ ಹಾಕ್ಲೇಬೇಕು. ಯಾಕಂದ್ರೆ ಬಿಗ್ ಹೀಟರ್ ಇದ್ದಾರೆ, 1 ಓವರಲ್ಲಿ 20 ರನ್ ಬಂದಾಗೂ ನೆಕ್ಸ್ಟ್ ಬೌಲಿಂಗ್ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ. ಈ ಬ್ಯಾಟಿಂಗ್ ಟೆಂಪೋ ಏನಿದೆಯಲ್ಲ ಇದನ್ನೇ ಕಂಟಿನ್ಯೂ ಮಾಡೋದು ಬೆಟರ್. ಜೊತೆಗೆ ಬೌಲಿಂಗ್ ಅಂತ ಬಂದಾಗ ಮೇ ಬಿ ನನಗೆ ಕುಲ್ದೀಪನ್ ತರದ್ ಬೆಟರ್ ಅನ್ಸುತ್ತೆ. ಆಮೇಲೆ ಇವರು ಲೀಗ್ ಹಂತದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅಕಾಡೆಮಿಕ್ ಇಯರ್ ಪರ್ಫಾರ್ಮೆನ್ಸ್ ಮಾಡಿ ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ವರುಣ್. ನನಗನ್ಸುತ್ತೆ ಕುಲ್ದೀಪನ ಒಂಚೂರು ಚೇಂಜಸ್ ತರೋದು ಬೆಟರು ಅಂತ ನನ್ನ ಅಭಿಪ್ರಾಯ. ಮೇ ಬಿ ಅದನ್ನು ಹೊರತುಪಡಿಸಿದ್ರೆ ಮೊನ್ನೆ ಏನು ವಿನ್ನಿಂಗ್ ಟೀಮ್ ಇತ್ತಲ್ಲ ಅದನ್ನು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಲೈನಪ್ ಕೂಡ ಅವ್ರದ್ದು ಬಲಿಷ್ಠವಾಗಿದೆ, ನಮ್ದು ಬಲಿಷ್ಠವಾಗಿದೆ. ಅವರೊಂದಿಷ್ಟು ಹೋಲ್ಡರ್ ಅಂತ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಜೊತೆ ಬರ್ತಾ ಇದ್ರೆ, ನಾವು ಶಿವಮ್ ದುಬೆ ಅಂತ ಹೊಸ ಪ್ಲೇಯರ್ ಜೊತೆಗೆ ಆಡ್ತಾ ಇದೀವಿ. ಅಂದ್ರೆ ಕಂಪೇರಿಟಿವ್ಲಿ ಯಂಗರ್ ಟೀಮ್ ನಮ್ದು. ನಮ್ಗೆ ತಿಲಕ್ ವರ್ಮಾ ಇರ್ಬೋದು, ನಮಗೆ ರಿಂಕು ಇರ್ಬೋದು, ರಿಂಕು ಆಡಿಸ್ತಾ ಹೋದ್ರೂ ಕೂಡ ಕಿಶನ್ ಇರ್ಬೋದು, ನಮ್ಗೆ ಅಭಿಷೇಕ್ ಇರ್ಬೋದು. ಕಂಪೇರಿಟಿವ್ಲಿ ಸಾಯಿ ಹೋಪ್ಗೆ ಕಂಪೇರ್ ಮಾಡಿದ್ರೆ ಯಂಗ್ ಟೀಮ್. ಹಾಗಾಗಿ ಅದೇ ಧೈರ್ಯದಲ್ಲಿ ಆಡ್ಬೇಕು. ನಾವು ವೆಸ್ಟ್ ಇಂಡೀಸ್ ಜೊತೆ ಆಡ್ತಾ ಇದ್ದೇವೆ, ಸೋತ್ರ ಆಪ್ಷನ್ ಇಲ್ಲ. ಇವೆಲ್ಲ ತೆಗೆದಿಟ್ಟು ಫ್ರೀ ಹ್ಯಾಂಡ್ ಆಗಿ ಆಡಿದ್ರೆ ನಮ್ದೇ ನೆಲದಲ್ಲಿ ಗೆಲ್ಲೋದು ಡೌಟೇ ಇಲ್ಲ. ಎಸ್ ಪಾಟೀಲ್ ರೇ, ಟಾಸ್ಕ್ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಭಾರತ ಮೊದಲ ಸೆಕೆಂಡ್ ಬ್ಯಾಟಿಂಗ್ ಬಂದ್ರೆ ಚೇಂಜ್ ಮಾಡೇ ಇಲ್ಲ 160+. ಸೊ ಅದು ಒಂದು ದೊಡ್ಡ ತಲೆನೋವಾಗತ್ತಾ ಭಾರತಕ್ಕೆ? ಹೇಗೆ ಅಂತಂದ್ರೆ ಟಾಸ್ಗೆ ಇಂಪಾರ್ಟೆಂಟ್ ಭಾರತಕ್ಕೆ? ತುಂಬಾ ಇಂಪಾರ್ಟೆಂಟ್. ಟಾಸ್ ಆಗೋಕ್ಕಿಂತ ಮುಂಚೆ ಮಳೆನೂ ತುಂಬಾ ಇಂಪಾರ್ಟೆಂಟ್. ನೋಡಿ ಮಳೆದು ಹೇಳ್ಬಿಡ್ತೀನಿ, ಅವಾಗಲೇ ಮಳೆ ಸ್ಟಾಪ್ ಮಾಡಿದೆ. ಇವತ್ತು ಮಳೆ ಬಂದರೆ ಏನಾಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಮಳೆ ಬಂದರೆ ಭಾರತ ಮನೆಗೆ ಹೋಗುತ್ತೆ, ಇದು ವೆಸ್ಟ್ ಇಂಡೀಸು ಸೆಮಿಫೈನಲ್ ಹೋಗುತ್ತೆ. ಯಾಕೆ ಅಂತಂದರೆ ವೆಸ್ಟ್ ಇಂಡೀಸು ರನ್ ರೇಟ್ನಲ್ಲಿ +1.791 ನಾವು -0.100 ಇದ್ದೀವಿ. ಇದೇ ಕಾರಣಕ್ಕಾಗಿ ಹೋಗುತ್ತೆ. ಕಳೆದ ಮ್ಯಾಚ್ ರನ್ ರೇಟ್ ಸರಿ ಮಾಡೋ ಅವಕಾಶ ಇತ್ತು. ನೀವು ಶಿವಮ್ ದುಬೆ ಪದೇ ಬಾಲಿಂಗ್ ಕೊಟ್ಟು ನೀವು ಆಮೇಲೆ ಓವರ್ ಕಾನ್ಫಿಡೆನ್ಸ್ ಇತ್ತು. ನೀವು ಅವಾಗಲೇ ಹೇಳಿದ್ರು ಬೂಮ್ರಾಗೆ ಯಾಕೆ ಮೊದಲಿಗೆ ಬೌಲಿಂಗ್ ಕೊಡಲಿಲ್ಲ. ಎಂಥ ವರ್ಸ್ಟ್ ಡಿಸಿಷನ್ ಅಂತಂದರೆ ಅದು, ನೀವು ವರ್ಲ್ಡ್ ನಂಬರ್ 1 ಬಾಲರ್ನ ಇಟ್ಕೊಂಡು ಮೊದಲೇ ಬಾಲಿಂಗ್ನ ಬೇರೆಯವ್ರಿಗೆ ಕೊಡ್ತೀರಾ ಅಂದ್ರೆ ಇನ್ನೇನು ಹೇಳೋದು ಇವ್ರ ಬುದ್ಧಿಗೆ. ಲಾಸ್ಟಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿನ ಸೌತ್ ಆಫ್ರಿಕಾ, ಇಂಗ್ಲೆಂಡು, ಆಸ್ಟ್ರೇಲಿಯಾ ಇಲ್ಲ. ಮೊದಲಿಗೆ ಆರಂಭದಲ್ಲಿ ಇವ್ರನ್ನ ವಿಕೆಟ್ ತೆಗೆದು 100 ರನ್ ಒಳಗಡೆ ಎಲ್ಲ ಆಲ್ಔಟ್ ಮಾಡಿದರೆ ನಮ್ಮ ರನ್ ರೇಟ್ ಈಗಾಗಲೇ ಪ್ಲಸ್ ಇರ್ತಿತ್ತು. ಮಳೆ ಬಂದಿದ್ರು ನಾವೇ ಒಳಗಡೆ ಹೋಗ್ತಿದ್ವಿ, ಇಂಥದ್ದಾಕಿತ್ತು. ಇವತ್ತಿನ ಮಳೆ ಬಂದರೆ ಅವ್ರು ಹೋಗ್ತಾರೆ ಅನ್ನೋಂಥದ್ದು ಒಂದು ಪಾಯಿಂಟ್ ಇದ್ದರೆ, ಮಳೆ ಇವತ್ತು ಬರುವಂಥ ಚಾನ್ಸಸ್ ಇದೆ. ನಿನ್ನೆ ಕೂಡ ಅಲ್ಲಿ ಅರ್ಥಕ್ವಿಕ್ ಆಗಿದೆ, ಆಮೇಲೆ ಮೋಡ ಕವಿದ ವಾತಾವರಣ ಇದೆ. ನಾಳೆ ಸಾಯಂಕಾಲ ಮ್ಯಾಚ್ ಇರೋದ್ರಿಂದ ಡ್ಯೂ ಬೀಳುವಂಥ ಸಾಧ್ಯತೆ ಇದೆ. ಕೋಲ್ಕತ್ತಾದಲ್ಲಿ 100% ಇದು ಬೀಳುತ್ತೆ. ಮತ್ತು ಇದುವರೆಗೂ ಕೂಡ T20ಯಲ್ಲಿ ವೆಸ್ಟ್ ಇಂಡೀಸ್ ಆ ಒಂದು ಪಿಚ್ಚಲ್ಲಿ ಸೋತೇ ಇಲ್ಲ. ಇದೊಂದು ದಾಖಲೆ ಇದೆ. ಒಳ್ಳೆ ಲಕ್ಕಿ ಪಿಚ್ ಅವ್ರಿಗೆ ಅದು. ಆ ಕಾರಣಕ್ಕಾಗಿ ಟಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಟಾಸ್ ಗೆದ್ದರೆ ಕಣ್ಣು ಮುಚ್ಕೊಂಡು ಫೀಲ್ಡಿಂಗ್ ಮಾಡಿ. ಯಾಕಂದರೆ ನೀವು ಎಷ್ಟೇ ಟಾರ್ಗೆಟ್ ಕೊಟ್ಟರು ಕೂಡ ಅಲ್ಲಿ ಜಾನುಬಾಹುಗಳೇ ಇದ್ದಾರೆ. ನೀವು 10 ಓವರಲ್ಲೇ 200 ಹೊಡೆಯುವಂಥವ್ರು ಇದ್ದಾರೆ ಅವರು. ಅದೇ ಕಾರಣಕ್ಕಾಗಿ ನಾವು ಟಾರ್ಗೆಟ್ನ ನೋಡಿ ಚೇಸ್ ಮಾಡಬೇಕು ಅನ್ನೋದು ನಂದು. ಬಟ್ ಟಾರ್ಗೆಟ್ ನೋಡಿ ಚೇಸ್ ಮಾಡಬೇಕು ಅಂದರೆ ನಮ್ಮದೊಂದು ದುರಾದೃಷ್ಟ ಏನು ಅಂತಂದರೆ, ನಾವು ಇದುವರೆಗೂ T20ಯಲ್ಲಿ 160+ ಚೇಸ್ ಮಾಡೋಕ್ಕೆ ಶತಪ್ರಯತ್ನ ಪಟ್ಟಿದ್ದೀವಿ, ಬರೀ 2 ಸರಿ ಆಗಿರೋದು, ಅದು ಕೊಹ್ಲಿ ಇದ್ದಾಗ. ಅದಾದಮೇಲೆ 160+ ಚೇಸೇ ಆಗಿಲ್ಲ ನಮ್ಮ ಹತ್ರ. ಇನ್ನೆಲ್ಲಿ ಚೇಸ್ ಮಾಡ್ತೀವಿ ನೋಡಿ, ಎಷ್ಟು ಮೈನಸ್ಗಳು ಹುಡುಕ್ತಾ ಹೋದರೆ ಎಷ್ಟು ಸಿಗ್ತಾವೆ ಅಂತ ಹೇಳಿ. ಮತ್ತು ಇನ್ನೊಂದೇನು ಅಂದರೆ, ಮೊನ್ನೆ ಪಂದ್ಯದಲ್ಲಿ ಕಮ್ಬ್ಯಾಕ್ ಮಾಡಿದ್ದೀವಿ ಅಂತ ಹೇಳಿದ್ವಿ. ಯಾರ ಜೊತೆಗೆ? ಜಿಂಬಾಬ್ವೆ ಜೊತೆಗೆ. ಅದು ಕೂಡ ಮೊದಲು ಬ್ಯಾಟಿಂಗ್ ಮಾಡಿ ಏನು ಫೇರ್ಲೆಸ್ ಕ್ರಿಕೆಟ್ ಆಡಿ 250+ ಮಾಡಿದ್ವಿ. ಬಟ್ ಯಾರಿಗೆ ರನ್ ಕೊಟ್ರಿ ನೀವು 170+? ಜಿಂಬಾಬ್ವೆಗೆ. ಇವ್ರು ಬಿಡ್ತಾರಾ? ವೆಸ್ಟ್ ಇಂಡೀಸ್ನವರು ನಾಯಿ ಹೊಡೆದಂಗೆ ಹೊಡಿತಾರೆ ಇವರಿಗೆ ಒಬ್ಬೊಬ್ರಿಗೂ. ಅದೇ ಕಾರಣಕ್ಕಾಗಿ ಬೂಮ್ರಾನ ಓಪನಿಂಗ್ ಸ್ಲಾಟ್ನಲ್ಲಿ ಅಂದರೆ ಮೊದಲು 4 ಓವರ್ಗಳಲ್ಲಿ ಅವ್ರನ್ನ 2 ಓವರ್ ಮುಗಿಸ್ಬಿಡಿ. 2 ವಿಕೆಟ್ ಬಂದರೂ ಸಾಕು ನಮಗೆ. ಓಕೆ, ಹರ್ಷದೀಪ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಮಿಡ್ಲ್ ಆರ್ಡರ್ನಲ್ಲಿ ಇಟ್ಕೊಳ್ಳಿ ಅವ್ರನ್ನ. ಹರ್ಷದೀಪ್ ಮತ್ತು 1 ಓವರ್ ಕೊಟ್ಟರು ಸಾಕು. ಆಮೇಲೆ ಬೇಕಾದ್ರೆ ಶಿವಮ್ ದುಬೆ ಕರ್ಕೊಂಬನ್ನಿ, ಇಲ್ಲ ಅಂದರೆ ಹಾರ್ದಿಕ್ ಪಾಂಡ್ಯ.
ಶಿವಮ್ ದುಬೆಗೂ ಬ್ಯಾಟಿಂಗ್ ಚೆನ್ನಾಗಿ ಆಗ್ತಾ ಇದೆ ಅಂದಾಗ ಅವ್ರನ್ನ ಬ್ಯಾಟಿಂಗ್ ಪ್ರಮೋಟ್ ಮಾಡಿ ಬಾಲಿಂಗ್ ಪ್ರಮೋಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತ ವರ್ಸ್ಟ್ ಡಿಸಿಷನ್ ತಗೋತಾರೋ ಗೊತ್ತಿಲ್ಲ ಸೂರ್ಯಕುಮಾರ್ ಯಾದವ್. ನಿಮಗೆ ಕುಲ್ದೀಪ್ ಯಾದವ್ ಅಂತ ಆಟಗಾರನ ನೀವು ಡಕೋಟಲ್ಲಿ ಕೂರಿಸ್ಕೊಂಡು ಏನು ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತಿಲ್ಲ. ವರ್ಸ್ಟ್ ಕಳಪೆ ಪ್ರದರ್ಶನ ಕೊಟ್ಟಿದ್ದಾರಾ? ಇಲ್ವೇ ಇಲ್ಲ. ಪ್ರತಿಯೊಂದು ಮ್ಯಾಚಲ್ಲೂ ವಿಕೆಟ್ ತೆಗೆದುಕೊಟ್ಟಿದ್ದಾರೆ. ಅಂಥ ಆಟಗಾರನ ಇವರು ಹೊರಗಡೆ ಕೂರಿಸ್ತಿದ್ದಾರೆ. ಮತ್ತು ವೆಸ್ಟ್ ಇಂಡೀಸ್ನಲ್ಲೂ ಕೂಡ ತುಂಬ ಒಳ್ಳೆ ಬ್ಯಾಟರ್ಗಳಿದ್ದಾರೆ ನೋಡಿ. ನೀವು ಬ್ರೆಂಡನ್ ಕಿಂಗು, ಶಾಯ್ ಹೋಪ್ ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇದ್ದಾರೆ ನಿಮಗೆ. ಅದಾದ ನಂತರ ಒಬ್ಬ ಶಾಕಿಂಗ್ ಆಟವನ್ನು ಆಡ್ತಾ ಇರೋದು ಹೆಟ್ಮೇರ್. ಈ ಒಂದು ವಿಶ್ವಕಪ್ನಲ್ಲಿ ಅವ್ರು ಏನಾದರೂ ಇನ್ನೂ ಮುಂದ್ಗಡೆ ಹೋದರೆ ಅಥವಾ ವಿಶ್ವಕಪ್ನೇ ಗೆದ್ದುಬಿಟ್ರೆ ಅದಕ್ಕೆ ಗೆಲುವಿಗೆ ಕಾರಣ ಲೀಗು ಮತ್ತು ಇಲ್ಲಿ ಹೆಟ್ಮೇರ್ ಅನ್ಬೋದು. ತುಂಬ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಪವೆಲ್ ಕೂಡ ಅಂಥದ್ದೇ ಆಡ್ತಾ ಇದ್ದಾರೆ. ರುಥರ್ಫೋರ್ಡು ಮತ್ತು ನಮಗೆ ಶಫರ್ಡ್ ಎಂಥ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಪ್ರತಿಯೊಬ್ಬ ಆಟಗಾರರು ಕೂಡ ಆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. 100 ಬಂದಿಲ್ಲ, 80 ಬಂದಿಲ್ಲ, 70 ಬಂದಿಲ್ಲ, ಬರೀ 10 ಬಾಲಲ್ಲಿ 30, 15 ಬಾಲಲ್ಲಿ 40 ಹೀಗೆ ರನ್ಗಳನ್ನು ತೆಗೆದು ವೆಸ್ಟ್ ಇಂಡೀಸ್ನ ಇಲ್ಲಿವರೆಗೂ ಕೂಡ ತೊಗೊಂಡು ಬಂದಿದ್ದಾರೆ. ಲೀಗಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಈ ಎರಡು ತಂಡಗಳ ನಡುವೆ ಒಂದು ದೊಡ್ಡ ಪೈಪೋಟಿ, ಜಿದ್ದಾಜಿದ್ದಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಟ್ ಆ ಒಂದು ಜಿದ್ದಾಜಿದ್ದಿಯಲ್ಲಿ ಭಾರತ ಗೆಲ್ಲಬೇಕು ಅನ್ನೋವಂಥದ್ದು ಹೋಪು. ಒಂದ್ಸರಿ ವಿಶ್ವಕಪ್ನಲ್ಲೂ ನಾವು 200 ಹೊಡೆದಿದ್ವಿ ಧೋನಿ ನಾಯಕತ್ವದಲ್ಲಿ. ಇನ್ನೇನು ಗೆದ್ದೇ ಬಿಡ್ತೀವಿ ಅಂತ ಅಂದ್ಕೊಂಡಿವಿ. ಇವರೇ ಬಂದು ಹೊಡೆದು ಅದನ್ನು ನಮ್ಮನ್ನ ಫೈನಲ್ನಿಂದ ಹೊರಗಡೆ ಹಾಕಿದರು. ಈಗಲೂ ಕೂಡ ನನಗೆ ಫೈಟ್ ಆಗುತ್ತೆ ಅನ್ನೋದಿದೆ, ಬಟ್ ಭಾರತ ಗೆಲ್ಲುತ್ತೆ ಅನ್ನೋಂಥ ಭರವಸೆ. ಪ್ರೇಮ್ ಅವ್ರ, ಈಗ ನಮ್ಮದು ಸ್ಟ್ರೆಂತ್ ಅಂತ ಬಂದಾಗ ಬ್ಯಾಟಿಂಗ್ ಅಂತ ಹೇಳ್ಬೋದು, ಬಟ್ ವೀಕ್ನೆಸ್ ಅಂತ ಬಂದಾಗ ನಾವು ಯಾವ ಬಾಲು ನಂಬಿರ್ತೀವಿ, ಬುಮ್ರಾ ಆಗಿರ್ಬೋದು, ವರುಣ್ ಚಕ್ರವರ್ತಿ ಅವರೇ ನಮಗೆ ವೀಕ್ನೆಸ್ ಆಗ್ತಿದಾರಾ ಹೇಗೆ ಅಂತೇಳಿ? ಈ ನಾವು ಸೂಪರ್ ಹಿಟ್ ಹಂತಕ್ಕೆ ಬಂದಾಗ ನೀವು ಹೇಳಿದ ಮಾತನ್ನ ಒಪ್ಕೋಬೇಕು. ಸೂಪರ್ ಹಿಟ್ ಹಂತದ ಒಳಗೇನೆ ನೋಡಿದ್ರೆ ವರುಣ್ ಚಕ್ರವರ್ತಿ ಒಳ್ಳೆ ಸ್ಪೆಲ್ ಮಾಡಿದ್ರು. ಅದಾದ್ಮೇಲೆ ಸೂಪರ್ ಹಿಟ್ಗೆ ಬಂದಾಗ ಟೀಮು ಸೋಲ್ತು, ಜೊತೆಗೆ ಅವ್ರ ಬೌಲಿಂಗು ಕೂಡ ಮಂಕಾಯ್ತು. ಅಂತ ಹೇಳಿದ್ರೆ ಅವ್ರ ಪರ್ಫಾರ್ಮೆನ್ಸ್ ಕಮ್ಮಿ ಆದಾಗ ಟೀಮಿನ ಮೇಲೆ ಹೊಡೆತ ಬಿದ್ದಿದ್ರೆ. ಯಾಕಂದ್ರೆ ನಾವು ನಂಬರ್ 1 ಬೌಲರ್ ಇಟ್ಕೊಂಡ್ಬಂದಿದ್ದೀವಿ. ಅದಕ್ಕೂ ಕೂಡ ಕೆಲವೊಂದಿಷ್ಟು ಕಂಟ್ರಿ ಮೇಲೆ ಅವ್ರು ಆಡಿರದೇ ಇರೋದ್ರಿಂದ ನಮ್ಗೆ ಅವರೇ ಬ್ರಹ್ಮಾಸ್ತ್ರ ಆಗಿದ್ರು. ಸೊ ಅವರೇ ಲೀಲಾಜಾಲವಾಗಿ ಆಡಿದಾಗ ನಮಗೆ ವೆಸ್ಟ್ ಇಂಡೀಸ್ ಅಂತ ದೈತ್ರು ನಮ್ಮ ಜೊತೆಗೆ IPLಗಳನ್ನ ಆಡ್ತಾರೆ. ವರುಣ್ ಚಕ್ರವರ್ತಿ ಜೊತೆಗೇನೆ ಆಡಿರೋದ್ರಿಂದಾಗಿ ನಮಗೆ ಕೋಲ್ಕತ್ತಾ ಅಂತ ಪಿಚ್ಚಲ್ಲಿ ವೆಸ್ಟ್ ಇಂಡೀಸರ್ ಇಲ್ಲದೆ ಅವ್ರು ಆ ಟೀಮ್ನೇ ಕಟ್ಟಲ್ಲ ಅವ್ರು. ಹಾಗಾಗಿ KKR ಬಳಗದಲ್ಲಿ ಇವ್ರು ಗುರುತಿಸ್ಕೊಂಡಿರೋದ್ರಿಂದ ಅಲ್ಲಿ ತುಂಬ ಚೆನ್ನಾಗಿ ಅವ್ರ ಬಗ್ಗೆ ನಾಲೆಡ್ಜ್ ಇರುವಂಥ ಪ್ಲೇಯರ್ಗಳಿದ್ರು. ಹಾಗಾಗಿ ಅವ್ರ ಬಗ್ಗೆ ಸ್ಟಡಿನೂ ಮಾಡಿರ್ತಾರೆ. ಜೊತೆಗೆ ನಾವು ಹೋಮ್ ಗ್ರೌಂಡ್ ಅಂತ ಬೀಗಕ್ಕಾಗಲ್ಲ. ನಾವು ಓಪನರ್ ಅಂತ ನೋಡಿದಾಗಷ್ಟೇ, ಬೌಲಿಂಗ್ ಅಂತ ಬಂದಾಗ ಪಾಟೀಲ್ ಹೇಳಿದಾಗೆ ಬೂಮ್ರಾ ಕೈಚಳಕೆ ಏನಾದ್ರು ತೋರಿಸಿದಾಗ ನಮಗೆ ಅಗೇನ್ ಹೆಟ್ಮೇರಿಗೆ ಫ್ರೀ ಹ್ಯಾಂಡ್ ಆಗಿ ಸಿಗಲ್ಲ. ಫ್ರೀ ಹ್ಯಾಂಡ್ 3ನೇ ಕ್ರಮಾಂಕದಲ್ಲಿ ಬಂದವನಿಗೆ ಫ್ರೀ ಹ್ಯಾಂಡ್ ಸಿಗ್ಲಿಲ್ಲ ಅಂತ ಹೇಳಿದಾಗ ಒದ್ದಾಡ್ತಿರ್ತಾನೆ. ಒಂದು ಸ್ಪಿನ್ ಅಟ್ಯಾಕ್ ಅಲ್ಲಿ ನಾವು ಎತ್ಕೊಂಡ್ಬಿಡ್ಬೋದು ಅವಾಗ. ಹಾಗಾಗಿ 2ನೇ ಬೌಲಿಂಗ್ ತಂಡ ಒಂದು ವೇಗದ ಮೀಡಿಯಂ ಪೇಸರ್ ಜೊತೆಗೆ ನಾವು ವರುಣ್ ಚಕ್ರವರ್ತಿ ಅಟ್ಯಾಕ್ ಮಾಡಿದಾಗ, ಅಥವಾ ನಮಗೆ ಅವ್ರ ಪ್ಲೇಸ್ ಅಲ್ಲಿ ಅಕ್ಷರ್ ಪಟೇಲ್ನ ಅಟ್ಯಾಕ್ ಮಾಡಿದ್ರು ಕೂಡ ಹೆಟ್ಮೇರ್ ವಿಕೆಟ್ ಎತ್ಬೋದು. ಈ ರೀತಿಯ ಪ್ಲಾನ್ ಮಾಡಬೇಕಾಗತ್ತೆ. ವೀಕ್ ಅಂತ ಏನಿಲ್ಲ, ಒಂದ್ ಸ್ವಲ್ಪ ಪ್ರದರ್ಶನದಲ್ಲಿ ಕಳಪೆ ಆಗಿರ್ಬೋದು. ಹೇಮೋ ತಂಡ ಸ್ಟ್ರಾಂಗ್. ನೀವು ನಮ್ಮ ತಂಡ ನೋಡ್ರೆ ನಂಬರ್ 1 ಇರುತ್ತೆ, ಅವ್ರು ನೋಡ್ರೆ ಕ್ರಮಾಂಕದಲ್ಲಿ ಇಲ್ಲ. ಹಾಗಾಗಿ ನಂಬರ್ 1 ಬ್ಯಾಟರ್ ಇದ್ದಾರೆ ಓಪನಿಂಗ್ ಬಂದಾಗ. ಓಪನಿಂಗ್ ಅಂತ ಕಂಪೇರ್ ಮಾಡಿದ್ರು ಅಷ್ಟೇ ನಮಗೆ ಶಾಯ್ ಹೋಪ್ ಎಕ್ಸ್ಪೀರಿಯನ್ಸ್ ಆದ್ರೆ, ನಮ್ಮಲ್ಲಿರೋ ಪ್ಲೇಯರ್ ಅಷ್ಟೇ ಸಂಜು ಇರ್ಬೋದು, ಅಭಿಷೇಕ್ ಇರ್ಬೋದು, ಬ್ರೆಂಡನ್ ಕಿಂಗ್ಕಿನ್ನ ತುಂಬಾ ಕಂಫರ್ಟಬಲ್ ಪ್ಲೇಯರ್ಸ್. ನೆಕ್ಸ್ಟ್ ಅಂತ ಬಂದಾಗ ನಮಗೆ ಸೂರ್ಯ ಬಂದ್ರು ಅಷ್ಟೇನೆ ಆ ಕ್ರಮಾಂಕದಲ್ಲಿ ಆಡ್ಲಿಕ್ಕೆ, ಹೆಟ್ಮೇರ್ ಬಂದ್ರು, ಇಬ್ರು ಬಲ ಒಂದೇ ರೀತಿ ಆಗಿರುತ್ತೆ. ನಂತರ ಬರುವ ಪೋವೆಲ್ ಇರ್ಬೋದು, ರುದ್ರಫೋರ್ಡ್ ಇರ್ಬೋದು, ನಮ್ಮಲ್ಲಿ ಇರುವಂತ ಶಿವಮ್ ದುಬೆ ಇರ್ಬೋದು, ಹಾಗೇನೆ ನಮ್ಮ ತಿಲಕ್ ವರ್ಮ ಇರ್ಬೋದು, ಟಕ್ಕರ್ ಕೊಡುವ ಪ್ಲೇಯರ್ಸ್ ಇದ್ದಾರೆ. ಕಂಪೇರಿಟಿವ್ಲಿ ನಾವು ಬ್ಯಾಟಿಂಗ್ ಇಲ್ಲ. ನೀವು ಹೇಳಿದಾಗೇನೆ ವರುಣ್ ಮೋಡಿ ಮಾಡ್ಬೇಕಿಲ್ಲ, ಪಾಟೀಲ್ ಹೇಳಿದಾಗೆ ನಮ್ಗೆ ಕುಲ್ದೀಪ್ನ ತಗೊಂಡು ಒಂದು ಕಂಬ್ಯಾಕ್ ಮಾಡಿದ್ರೆ ನಾವು ಅಲ್ಲಿ ಅಖಿಲ್ ಹಸ್ನೇನ್ ಇರ್ಬೋದು, ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಟಕ್ಕರ್ ಕೊಡೋ ಸ್ಪಿನ್ನರ್ ಬೇಕಾಗುತ್ತೆ ನಮ್ಗೆ. ಯಾಕಂತ ಹೇಳಿದ್ರೆ ನಿಜಕ್ಕೂ ತುಂಬಾ ಒಳ್ಳೆ ಸ್ಪಿನ್ ಮಾಡ್ತಿದ್ದಾರೆ ಅವ್ರು ನಮ್ಮ ನೆಲದಲ್ಲಿ. ಏಷ್ಯನ್ ಕಂಟ್ರಿ ಅಂತ ಬಂದ್ರೆ ನಾವು ಅದಕ್ಕೆ ಫೇಮಸ್. ಅಲ್ಲೇ ಒಂಚೂರು ಒತ್ತು ಕೊಟ್ರೆ ವರುಣ್ ಒಂದು ಗಿಮಿಕ್ ಮಾಡ್ಲಿ, ಅಥವಾ ವರುಣ್ ಬೇಡ ಅಂತ ಹೇಳಿ ಅವ್ರು ಏನಾದ್ರು, ಯಾಕಂದ್ರೆ ಉಪನಾಯಕನ್ನೇ ಕೂರಿಸಿದ್ದಾರೆ, ನಂಬರ್ 1 ಬೌಲರ್ ಕೂರಿಸ್ತಾರೆ ಅನ್ನೋ ಆಶ್ಚರ್ಯ ಏನಿಲ್ಲ. ಕುಲ್ದೀಪ್ ಏನಾದ್ರು ಕಂಬ್ಯಾಕ್ ಮಾಡ್ಕೊಂಡ್ರೆ ಸಾಧ್ಯತೆ ಇದೆ. ಯಾಕಂದ್ರೆ ಫೇಲ್ಯೂರ್ ನೋಡ್ತಾ ಇದ್ದಾರೆ. ಕುಲ್ದೀಪ್ ಆಡ್ ಆದ್ರು ಅಥವಾ ವರುಣೇ ಮಿಂಚಿದ್ರು ಕೂಡ ನೀವು ಹೇಳಿದಾಗೇನೆ ಲೀಗ್ ಹಂತದಲ್ಲಿ ನಾವು ಗೆಲ್ಲಕ್ಕೆ ಬೌಲರೇ ಕಾರಣ. ಬೂಮ್ರಾ ವರುಣ್ ಮೇಲೆ ತಂಡದ ಪ್ರದರ್ಶನ ನಿಂತಿದೆ. ಬ್ಯಾಟಿಂಗ್ ಬಗ್ಗೆ ನಂಗೆ ಡೌಟ್ ಇಲ್ಲ. ಬೌಲಿಂಗ್ ಅವ್ರನ್ನ ಕಟ್ಟಾಕ್ಬೇಕಲ್ವಾ, ಆನೆಗಳನ್ನ ಹೊಡೆದುಳಿಸ್ಬೇಕಂತ ಹೇಳಿದ್ರೆ ಏನೋ ಒಂದು ಪ್ಲಾನ್ ಮಾಡಲೇಬೇಕು. ಹಾಗಾಗಿ ಆ ಆಟಗಾರರು ಸ್ಲೋ ಆಡಕ್ ಬರಲ್ಲ ಅವರಿಗೆ. ಕೊಹ್ಲಿ ತರ ಡಿಫೆನ್ಸರ್ ಅಲ್ಲ ಅವರು. ಬಿಗ್ ಹಿಟ್ ನೋಡ್ತಾರೆ ನಿಮಗೆ. ಒಂದೊಂದು ಓವರಲ್ಲಿ ಏನಾದ್ರು 20 ಬಂದಾಗ ಮುಂದಿನ ಓವರ್ ಹ್ಯಾಂಡಲ್ ಮಾಡೋ ಒಂದು ಸ್ವಲ್ಪ ನರ್ವರ್ಸ್ ಆದ ಅಂದಾಗ 20 ಬರುತ್ತೆ. ಮೊನ್ನೆ ಅಷ್ಟೇ ಡೂಪ್ಲೇಸಿಸ್ ಹೇಳ್ತಾ ಇದ್ರು ಕನ್ನಡ ಕಾಮೆಂಟ್ರಿಗೆ ಬಂದಾಗ, ನಾವು ಎಲ್ಲಿ ಭಯ ಪಡ್ತಿರ್ತೀವೋ ಫೀಲ್ಡಿಂಗ್ ನಿಂತಾಗ ಬಾಲ್ ಅಲ್ಲಿಗೆ ಬರುತ್ತೆ ನಮ್ಗೆ. ಯಪ್ಪ ಬಾಲ್ ಬರೋದು ಬೇಡ, ಯಾಕೋ ಕ್ಯಾಚ್ ಬಿಡ್ತೀನಿ ಅಂದ್ರೆ ಹುಡ್ಕೊಂಬರುತ್ತೆ ಅಂತ ನಮಗೆ ಭಯ ಇದ್ದವಾಗ. ಅದಕ್ಕೆ ಭಯ ಬಿಟ್ಟು ಆಟ ಆಡ್ಬೇಕು ಕ್ರಿಕೆಟ್ ಅಂತ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಭಾರತ ಆಡಿದ್ರೆ ದೊಡ್ಡ ಮಾತೇನಲ್ಲ ವೆಸ್ಟ್ ಇಂಡೀಸ್ ನ ಸೋಲ್ಸೋದು. ಎಸ್ ಪಾಟೀಲ್, ಇದು ಒಂದ್ ಕಡೆ ಆದ್ರೆ ಪಾಕಿಸ್ತಾನ ವಿಚಾರ ಅಂತ ಬಂದಾಗ ಇವತ್ತು ಕೂಡ ಅದು ಹೈ ವೋಲ್ಟೇಜ್ ಕದನ ಆಗುತ್ತೆ. ಸೊ ಪಾಕಿಸ್ತಾನಕ್ಕೂ ಕೂಡ ಒಂದು ಚಾನ್ಸ್ ಇದೆ.
ಖಂಡಿತ. ಅಂದ್ರೆ 65ರಿಂದ ಗೆದ್ರೆ ಪಾಕಿಸ್ತಾನಕ್ಕೆ ನೇರವಾಗಿ ಸೆಮಿಫೈನಲ್ ಹೋಗಬಹುದು. ಪಾಕಿಸ್ತಾನಕ್ಕೆ ಒಂದು ಚಾನ್ಸ್ ಇದೆ ಮನೆಗೆ ಹೋಗಕ್ಕೆ ಇವತ್ತು. ಮನೆಗೆ ಹೋಗ ನಾನು ಒಳಗೋಗಕ್ಕೆ ಅಂದೆ. ಒಳಗೋಗಕ್ಕೂ ಇದೆ, ಪಾಸಿಬಲ್ ಕಮ್ಮಿ ಇಲ್ಲ, ಆಲ್ಮೋಸ್ಟ್ ಈಗ ನೋಡಿ ನೀವು ಅವ್ರಿಗೆ ಹೆಂಗೆ ಗೆಲ್ಲಬೇಕು ಅಂದರೆ 12 ಓವರ್ ಇಟ್ಕೊಂಡು ಗೆಲ್ಲಬೇಕು ಅಥವಾ 65 ರನ್ ಇಟ್ಕೊಂಡು ಗೆಲ್ಲಬೇಕು ಅನ್ನೋದಿದೆ. ಈ ಪಾಕಿಸ್ತಾನದವರು ನೆಟ್ಗೆ ಇದ್ದಿದ್ದ ಮ್ಯಾಚೇ ಗೆಲ್ಲಲ್ಲ ಇವರು. ಇನ್ನು 10 ರನ್ ಬೇಕು ಅಂದಾಗಲೇ ಗೆಲ್ಲಲ್ಲ. ಇನ್ನು 65 ರನ್ನಿಂದ ಇದಕ್ಕೆಲ್ಲ ಬೇರೆ ಬೇರೆ ತಂಡಗಳಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ ನಾವು. ಯಾವುದು ಆಸ್ಟ್ರೇಲಿಯಾ, ಇಂಗ್ಲೆಂಡು, ನ್ಯೂಜಿಲೆಂಡು, ಭಾರತ ಇಂಥವಕ್ಕೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಇಷ್ಟು ಬೇಕಪ್ಪ ಹಿಂಗೆ ಹೊಡಿತಾರೆ. ಇವ್ರ ಮೇಲಂತೂ ದೇವ್ರ ಅನ್ವಿಲ್ಲ. ಯಾಕಂದರೆ ಇವ್ರ ಹತ್ರ ಇರೋದೇ ಟೆಸ್ಟ್ ಪ್ಲೇಯರ್ಸು, ವರ್ಸ್ಟ್ ಬೌಲರ್ಸು, ಆಮೇಲೆ ಕೆಟ್ಟ ಮನಸ್ಥಿತಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಟ್ಟ ಮನಸ್ಥಿತಿ. ಹಾಗೆಲ್ಲ ಇದ್ದಾಗ ಇವ್ರು ಯಾವಾಗ ಇಂಥದನ್ನೆಲ್ಲ ಗೆಲ್ತಾರೆ, ಅದು ಕೂಡ ಆತಿಥೇಯ ಶ್ರೀಲಂಕಾ ವಿರುದ್ಧ. ಅವರು ಕೂಡ ಈಗ ಕೆಟ್ಟು ಹಳ್ಳ ಹಿಡಿದು ಮಾನ ಮರ್ಯಾದೆ ಉಳಿಸ್ಕೋಬೇಕಂತ ಅವ್ರು ನಿಂತ್ಕೊಂಡವ್ರೆ. ಅವ್ರ ವಿರುದ್ಧವಾಗಿ ಇವ್ರು ಗೆದ್ದು ಅದು ಕೂಡ ಸೆಮಿಫೈನಲ್ಗೆ ಹೋಗಬೇಕು ಅನ್ನುವಂಥ ಆಸೆ ಇಟ್ಕೊಂಡವ್ರೆ. ಇಂಗ್ಲೆಂಡ್ ನಿನ್ನೆ ಅದೇನೋ ಒಂದು ಸ್ವಲ್ಪ ಜಸ್ಟ್ ಮಿಸ್. ಅದು ಆ್ಯಕ್ಚುಲಿ ಇಂಗ್ಲೆಂಡ್ ಸೋತಿದ್ದಂಥ ಮ್ಯಾಚು ಗೆದ್ದುಬಿಟ್ರು ನ್ಯೂಜಿಲೆಂಡ್ ಅವರ ಒಂದು ದೊಡ್ಡ ತಪ್ಪಿನಿಂದ. 17ನೇ ಓವರ್ನಲ್ಲಿ ಆದಂಥ 18ನೇ ಕೊಡೋದು ಅವಶ್ಯಕತೆ ಇರಲಿಲ್ಲ. ಅದೊಂದು ಬ್ಲಂಡರ್ ಅದು. ಆ್ಯಕ್ಚುಲಿ 18 ಬಾಲ್ 49 ಬೇಕಾದಾಗಲೂ ಕೂಡ ನೀವು ವರ್ಸ್ಟ್ ಬಾಲಿಂಗ್ ಮಾಡಿದ್ರು, ಲೈನ್ ಆ್ಯಂಡ್ ಲೆಂತೇ ಇರಲಿಲ್ಲ. ಅಲ್ಲಿ ಮ್ಯಾಚ್ ಹೋಯ್ತು. ಓಕೆ, ಅದೊಂದು ಅದೃಷ್ಟ, T20 ಲೆವೆಲ್ಲ ಆಗುತ್ತೆ. ಬಟ್ ಹಂಗಂತ ಹೇಳಿ ಪಾಕಿಸ್ತಾನ ಬರುತ್ತೆ ಅನ್ನೋದು ಸಾಧ್ಯನೇ ಇಲ್ಲ. ಬಾಬರ್ ಅಜಮ್ ಅಂತಹ ಒನ್ ಡೇ ಪ್ಲೇಯರ್ ಇರುವಾಗ, ಸಲ್ಮಾನ್ ಆಗಾ ಅನ್ನುವಂತಹ ಕೆಟ್ಟ ಕ್ಯಾಪ್ಟನ್ ಇರುವಾಗ, ಅಫ್ರೀದಿ ಅನ್ನುವಂಥ ಯಾರು ಆಡ್ತಾ ಇಲ್ಲ. ಫರಾನ್ ಇಲ್ಲ, ಫಸ್ಟ್ ಮ್ಯಾಚ್ಗೆ ಮುಗಿದೋಯ್ತು ಅವ್ರದ್ದು. ನನಗನ್ಸಿದ ಮಟ್ಟಿಗೆ ಇವತ್ತು ಗಂಟು ಮುಟ್ಟೆ ಅವ್ರು ಕಟ್ಟಿ ಬ್ಯಾಗ್ ವಿಮಾನಕ್ಕೆ ಹೋಗಿ ಏರ್ಪೋರ್ಟ್ನಲ್ಲೂ ಇಟ್ಟು ಬಂದಿರ್ತಾರೆ. ಈಗ ಅವರು ನಮ್ಗೆ ಆಗಲ್ಲ ಬಿಡು, ಸುಮ್ಮನೆ ಹೋಗ್ಬಿಟ್ಕೋಬೇಡಿ ಅಂತ. ಮೊದಲೇ ಆಡಲ್ಲ ಅಂತ ಹೇಳಿದ್ವಿ, ಸುಮ್ಮನೆ ಇಲ್ಲಿ ತನಕ ಸುಮ್ಮನೆ ನಮಗೊಂದು ಮ್ಯಾಚ್ ಪ್ರೆಷರ್. ಈಗ ನೋಡಿ, ಅವ್ರಿಗೆ ನಿನ್ನೆ ಆ್ಯಕ್ಚುಲಿ ಅವರು ನ್ಯೂಜಿಲೆಂಡ್ ಗೆಲ್ಲಿ ಅಂತಾನೆ ಬಿಡ್ಕೊಂಡಿರ್ತಾರೆ ಅವರು. ನಮ್ಮ ಮೇಲೆ ಪ್ರೆಷರ್ ಬೇಡ, ನ್ಯೂಜಿಲೆಂಡ್ ಗೆಲ್ಲಿ, ನಾವು ಆರಾಮಾಗಿ ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಒಂದು ಆಡೋಣ. ಈಗ ಮತ್ತೆ ಜಾಸ್ತಿ ಹೋಪ್ ಇಟ್ಕೊಂಡ್ಬಿಡ್ತಾರೆ ಈಗ ಈ ಪಾಕಿಸ್ತಾನದವರು. ನಮ್ಮವ್ರು ಗೆದ್ದೆ ಗೆಲ್ತಾರೆ ಹಾಗೆ ಹೀಗೆ ಅಂತ ಟಿವಿ ಮುಂದೆ ಕುತ್ಕೊಂಡ್ಬಿಡ್ತಾರೆ. ಇವರು ಮತ್ತೆ ಹಳೇ ದೇವ್ರ ಪಾದಗತಿ ಅಂತ ಹೇಳಿ ಅದೇ ಬ್ಯಾಟಿಂಗ್, ಹೊಲಸು ಕೆಟ್ಟ ಬ್ಯಾಟಿಂಗು, ಅದೇ ಬೌಲಿಂಗು, ಗೆಲ್ಲುವಂಥ ಮ್ಯಾಚ್ನ ಸೋಲೋದು, ಟೆಸ್ಟ್ ಬ್ಯಾಟಿಂಗ್ ಆಡೋದು, ಇದೆಲ್ಲ ಇವ್ರದ್ದು ಇದ್ದಿದ್ದೆ. ನನಗನ್ಸಿದ ಮಟ್ಟಿಗೆ ಪಾಕಿಸ್ತಾನ 200% ಸೆಮಿಫೈನಲ್ಗೆ ಹೋಗಲ್ಲ. ನ್ಯೂಜಿಲೆಂಡ್ ಆ್ಯಂಡ್ ಇಂಗ್ಲೆಂಡ್ ಸೆಮಿಫೈನಲ್ ಆ ಕಡೆಯಿಂದ ಬರುತ್ತೆ. ಭಾರತ ಜೊತೆಗೆ ನ್ಯೂಜಿಲೆಂಡ್ ಆಡುತ್ತೆ ಅಂತ. ಎಸ್ ಪ್ರೇಮ್ ಅವ್ರು, ಈಗ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ 2 ಟೀಮಿಗೆ ಕಾದು ಕುಳಿತಾ ಇರುವಂಥ ನಮ್ಮ ಜೊತೆಗೆ ಯಾವ ಟೀಮ್ ಆಡ್ತಾರೆ ಅಂತೇಳಿ ನಿಮ್ಮ ಪ್ರಕಾರ? ನ್ಯೂಜಿಲೆಂಡ್ ಹೋಗ್ಬೇಕಾ, ಪಾಕಿಸ್ತಾನ ಹೋಗ್ಬೇಕಾ? ಒಂದು ನ್ಯೂಜಿಲೆಂಡೇ ಬರಬೇಕು. ಯಾಕಂದ್ರೆ ಒಳ್ಳೆ ಕ್ರಿಕೆಟ್ ಆಡಿದವ್ರು ಬರಬೇಕು. ನಾವು ಇವ್ರನ್ನ ತಗೊಂಡೋಗಿ ಏನು ಮಾಡೋಣ, ಅವಶ್ಯಕತೆ ಇಲ್ಲ. ಒಂದು ಈಗಾಗಲೇ ಬಿಸ್ನೆಸ್ ಮ್ಯಾನ್ಗಳು ಹೇಳಿದ್ದಾರೆ, ಮಾಜಿ ಕ್ರಿಕೆಟ್ ತಜ್ಞರೆಲ್ಲ ಹೇಳೋದೇನೆಂದ್ರೆ ಇನ್ಮೇಲೆ ಇಂಡಿಯಾ ಪಾಕಿಸ್ತಾನ ಮ್ಯಾಚಿಗೆ ಯಾವುದೇ ರೀತಿಯ ಮಜಾ ಇರಲ್ಲ ಅಂತ. ಯಾಕಂದ್ರೆ ಒನ್ ಸೈಡ್ ಮ್ಯಾಚ್, ಇಂಡಿಯಾ ಗೆಲ್ಲತ್ತೆ ಅಂತ ಮೊದಲೇ ಗೊತ್ತಿರುತ್ತೆ. ಹಾಗಾಗಿ ಆ ಥರದ್ದು ಮಜಾ ಇಲ್ಲ, ನ್ಯೂಜಿಲೆಂಡೇ ಬರಬೇಕು. ಯಾಕಂತ ಹೇಳಿದ್ರೆ ಪಾಪ ತುಂಬ ಚೆನ್ನಾಗಿ ಆಡ್ಕೊಂಬಂದವ್ರೆ. ನಿನ್ನೆನೂ ಕೂಡ ಗೆಲ್ಲ ಮ್ಯಾಚ್ ಅವ್ರು ಕಿತ್ಕೊಂಡಿದ್ದೆ ಇವರು ಅಹಮದ್ ಮತ್ತೆ ನಮ್ಮ ವಿಲ್ ಜಾಕ್ಸಿ ಎತ್ಕೊಂಡ್ಬಿಟ್ರೆ ಅದನ್ನ. ಇನ್ನೊಂದು ಕಡೆ ಪಾಕಿಸ್ತಾನ ಅಂತ ಹೇಳೋದಾದ್ರೆ ಲಂಕಾದವ್ರಿಗೆ ಗುಂಡಾರ್ಸ್ ಕಳಿಸಿದ್ರು, ಅವರು ಕರ್ಕೊಂಡೋಗಿ ಗುಂಡು ಹೊಡೆದು ಕಳ್ಸವ್ರೆ. ಮೇ ಬಿ ಅದೊಂದೆಲ್ಲ ಕೋಪ ಇರುತ್ತೆ, ಯಾವುದೇ ಕಾರಣಕ್ಕೆ ಬಿಡಲ್ಲ. ನಿಶಾಂಕ ಫಾರ್ಮಿಗೆ ಬರಬೇಕು, ಇವ್ರ ಮೇಲೆ ತುಂಬಾ ಚೆನ್ನಾಗಿ ಆಡಿ ಸೆಂಚುರಿ ಬಾರಿಸಿದ್ರು ಅವರು. ಹಾಗಾಗಿ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಇವತ್ತು. ಒಂದೇ ಒಂದು ಫರಾನ್ ವಿಕೆಟ್ ಎತ್ಕೊಂಡ್ರೆ 1 ಫರಾನ್ ಇಂಟು 1 ಸೈಡ್ ಫರಾನ್ ಜೊತೆಗೆ ನೋಡಿ ಲಂಕಾ ತಂಡ ಇಡಬೇಕಷ್ಟೇ, ಬೇರೆ ಯಾರು ಆಡ್ತಾ ಇಲ್ಲ. ಹಾಗಾಗಿ ಲಂಕಾದವರಿಗೆ ಗೆಲುವಿನ ಮೂಲಕ ವಿದಾಯ ಹೇಳ್ತಾರೆ. ಅವ್ರ ಫ್ಯಾನ್ಸಿಗೆ ಅದೊಂದು ಖುಷಿ ಕೊಡ್ಬೇಕು. 2 ಮ್ಯಾಚ್ ತುಂಬಾ ಹೀನಾಯೋಗಿ ಸೋತಾರೆ. ಹಾಗಾಗಿ ಅದೊಂದು ಬಿಟ್ರೆ ನಿಮ್ಗೆ ಪಾಕಿಸ್ತಾನ ಕಡೆಯಲ್ಲಿ ಬೇರೆ ಯಾವ ಆಸೆ ಇಲ್ಲ. ಪಾಟೀಲ್ ಹೇಳಿದಂಗೆ ಗೆದ್ರು ಕೂಡ ಮುಂದೆ ಉಳಿಗಾಲ ಇಲ್ಲ ಅವರಿಗೆ ಅಂತ ಇಲ್ಲ. ಗೆದ್ರು ನಮ್ ಜೊತೆ ಬರ್ತಾರೆ, ನಮ್ ಜೊತೆ ಬರಬಾರ್ದು, ಮತ್ತೆ ಇನ್ನೇನು ಹೊಡಿತಾರೆ ಅಂತ ಹೇಳಿ ಬರಲ್ಲ ಅವರು. ಹಂಗೆ ಅಂದ್ರೆ ಅವರೇ ಫಿಟ್ ಮಾಡಿ ಹೋಗ್ತಾರೆ ಅಂತ, ಸರೆಂಡರ್ ಆಗಿ ಹೋಗ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಾಳೆ ಇರುವಂಥದ್ದು ಹೈ ವೋಲ್ಟೇಜ್ ಕದನ. ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ. ಅಂದರೆ ಈ ಸೂಪರ್ 8 ಅಂತ ಯಾವ ರೀತಿಯಾಗಿದೆ ನೋಡಿ. ಅಂದರೆ ಕೊನೆಯ ಪಂದ್ಯ ಮುಗಿಯೋ ತನಕ ಯಾವ ಟೀಮ್ ಕ್ವಾಲಿಫೈ ಆಗುತ್ತೆ ಅನ್ನೋದು ಇದುವರೆಗೂ ಕೂಡ ಕ್ಲಾರಿಟಿ ಇಲ್ಲ, ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ಬಿಟ್ಟು. ಸೊ ಹಂಗಾಗಿ ಈ 2 ಪಂದ್ಯಗಳನ್ನು ಇವತ್ತು ಮತ್ತು ನಾಳೆ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ನೋಡಿ. ಮತ್ತು ನಾಳಿನ ಪಂದ್ಯ ನಾಳೆ ಮತ್ತೆ ನಾವು 3 ಗಂಟೆಗೆ ಸಿಗ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.